ನಮಸ್ಕಾರ ಗುರು. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಅಲ್ಲಿರೋ ಹುಣಸೆಹಣ್ಣೆಲ್ಲ ಈ ಚೀಲಕ್ಕೆ ತುಂಬಬೇಕಿತ್ತು. ಯಾಕಪ್ಪ ಅಂದರೆ ನಾಳೆ ಮಾರ್ಕೆಟ್ಗೆ ಹೋಗ್ಬೇಕು. ಹಂಗೆ ತುಂಬಿಟ್ಟು ಎಲ್ಲ ಗಾಡಿಗೆ ಹಾಕಬೇಕಿತ್ತು. ಎಲ್ಲ ರಾತ್ರಿ ಗಾಡಿಗೆ ಹಾಕಿದ್ವಿ. ಹಂಗೆ ಬೆಳಗ್ಗೆ ಎದ್ಬಿಟ್ಟು ನಾನು ನಮ್ಮ ಅಪ್ಪ ಸೀದಾ ಹೋಗ್ತಿದ್ದೆ ಗಾಡಿ ಹತ್ರ ಹೋಗಿ ಗಾಡಿ ಎತ್ಕೊಂಡು ಸೀದಾ ಹೊರಟಿದ್ದೆ ನಾವು ಹಿಂದೂಪುರ ಮಾರ್ಕೆಟ್ ಕಡೆ. ಹೋಗ್ತಾ ಅವ್ರನ್ನೂ ಕರ್ಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೋಗಿದ್ದೆ ನಾವು ಮಾರ್ಕೆಟ್ ಒಳಗಡೆ ಹೋಗೋಷ್ಟೊತ್ತಿಗೆ ಅವಲೇ 8 ಗಂಟೆ ಆಗಿತ್ತು. ಗಾಡಿಗಳು ಎಲ್ಲ ತುಂಬ ಬಂದಿದ್ವು. ಅಲ್ಲಿ ಹೋಗಿದ ತಕ್ಷಣ ಆ ಅಣ್ಣವರು ಇರ್ತಾರಲ್ಲ ಅವರೆಲ್ಲ ಇಳಿಸ್ಕೊಂಡ್ರು ಹುಣಸೆಹಣ್ಣ. ಇಳಿಸ್ಕೊಂಡಿದ್ದಾದಮೇಲೆ నేను ಊಟ ಮಾಡಬೇಕಿತ್ತು. ಇನ್ನು ಯಾವುದೂ ಬಂದಿರಲಿಲ್ಲ ಅಷ್ಟೊಂದು. ಹಂಗಾಗ್ಬಿಟ್ಟು ನನಗೂ ಹೊಟ್ಟೆ ಬೇರೆ ತುಂಬ ಹಸಿತಿತ್ತು. ಹಾಗೆ ಸೀದಾ ಹೋಗಿದ್ದೆ ಹೋಟೆಲ್ ಹತ್ರ ಹೋಗ್ಬಿಟ್ಟು ಒಂದು ಪರೋಟ, 2 ಪರೋಟ ಮತ್ತು ಒಂದು ಮೊಟ್ಟೆ ತೊಗೊಂಡು ತಿಂದ್ಕೊಂಡು ಅಲ್ಲಿಂದ ಬಂದೆ. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ಒಳ್ಳೆ ಮದುವೆ ಇದ್ದಂಗೆ ಇರುತ್ತೆ. ಯಾಕಂದರೆ ಎಲ್ಲರೂ ಅಲ್ಲೇ ಬರಬೇಕಲ್ಲ, ಹಂಗಾಗಿ ಅಲ್ಲಿಂದ ಶಿಸ್ತಾಗಿ ನಾನು ಊಟ ತಿಂದ್ಬಿಟ್ಟು ಬರೋಷ್ಟೊತ್ತಿಗೆ ಆಗಲೇ ಇಷ್ಟು ಹುಣಸೆಹಣ್ಣು ಬಂದಿತ್ತು. ಯಾಕಪ್ಪ ಅಂದರೆ ಇವತ್ತು ಸೋಮವಾರ ಮಂಡಿ, ಹಂಗಾಗಿ ಎಲ್ಲರೂ ಇಲ್ಲಿಗೆ ತರೋದು. ಇನ್ನೂ 1-2 ವೀಡಿಯೋ ಇದೆ, ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್.